ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಈಗ ನೀವು ನೋಡಿದ್ದ ಪ್ರಿವ್ಯೂ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಪಕ್ಕ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮ್ಲೆಲ್ಲ ನೋಡ್ತಿರ್ಬೋದು, ಇನ್ಸ್ಟಾಗ್ರಾಮ್ ಅಂತೆಲ್ಲ ಯಾವ್ದಾರು ಅಪ್ಲಿಕೇಶನಲ್ಲಿ ನೋಡ್ತಿರ್ಬೋದು. ಈ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾಯಿದೆ. ಈ ಒಂದು ವೈರಲ್ ವಿಡಿಯೋ ಹೆಂಗೆ ಎಡಿಟ್ ಮಾಡೋದು ಲೈಟ್ ಮೋಷನ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಫಸ್ಟ್ ಏನಪ್ಪ ಅಂದರೆ, ನೀವು ಈ ವಿಡಿಯೋನ ಲೈಟ್ ಮೋಷನಿಂದ ಇದು ಮಾಡಬೇಕಾಗುತ್ತೆ. ಆ ವಿಡಿಯೋ ಅಂದರೆ ಎಲ್ರಿಗೂ ಈಗ ಕ್ರೇಜ್ ಆಗಿದೆ. ನೀವು ನೋಡ್ತಿರ್ಬೋದು. ನೀವೇನಾದ್ರು ಇನ್ಸ್ಟಾಗ್ರಾಮ್ ಯೂಸರ್ಸ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತದೆ. ನಿಮ್ಗೆ ಗೊತ್ತಿರುತ್ತೆ ಫಸ್ಟೇ. ಈಗ ನೀವು ನನ್ನ ಫುಲ್ ಪ್ರಾಜೆಕ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈಗ ಲೈಟ್ ಮೋಷನ್ ಓಪನ್ ಆಗುತ್ತೆ. ಲೈಟ್ ಮೋಷನ್ ಓಪನ್ ಮಾಡ್ಕೋಬೇಕಾಗುತ್ತೆ. ನೀವು ಲೈಟ್ ಮೋಷನ್ ಅಪ್ಲಿಕೇಶನ್ನಲ್ಲಿ ಇಲ್ಲಿ ರೀಟ್ರೇ ಅಂತ ಬರ್ತಿದೆ. ನಾನು ನೆಟ್ ಆಫ್ ಮಾಡಿದ್ದೀನಿ ಅನ್ಸುತ್ತೆ. ನೆಟ್ ಆನ್ ಆಗಿದೆ. ಈಗ ನೋಡ್ತಿರ್ಬೋದು. ಇಲ್ಲಿ ನೀವು ನಾನು ಕೊಟ್ಟಿದ್ದ ಇದನ್ನು ಇದು ಮಾಡ್ಕೊಳ್ಳಿ. ನೀವು ಏನಾದರೂ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬಂದಾಗ ಇಲ್ಲಿ ಫೋಟೋಗಳನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ನೀವು ಒಂದು ವಿಡಿಯೋದಲ್ಲಿ ಇಲ್ಲಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಸ್ಟಾರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಬೇಕಾಗಿರೋ ಫೋಟೋನ ನೀವೇ ಆ್ಯಡ್ ಮಾಡಿ ಗೈಸ್. ನಾನು ಹೇಳ್ದಂಗೆ ಇದೇ ಫೋಟೋ ಅಂತ ಆಗಬೇಕೇನಿಲ್ಲ. ಬೇರೆ ಫೋಟೋಗಳನ್ನೆಲ್ಲ ಆ್ಯಡ್ ಮಾಡ್ಬೋದು ನೀವು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮ್ಮ ಮೇಲೆ ಏನಿಲ್ಲ. ಅದು ನಾವು ಸುಮ್ಮನೆ ವಿಡಿಯೋ ಮಾಡ್ತೀವಿ. ಇನ್ನು ಪಕ್ಕ ಸೈಡಿಗೆ ಬಂದರೆ ಇಲ್ಲೊಂದು ಫೋಟೋ ಇದೆ ಗೈಸ್. ಇಲ್ಲೊಂದು ಆ್ಯಡ್ ಮಾಡಬೇಕಾಗುತ್ತೆ ನಿಮ್ಮ ಫೋಟೋನ. ಅದನ್ನೇ ಆ್ಯಡ್ ಮಾಡಬೇಕಂತಿಲ್ಲ, ಬೇರೆ ಆ್ಯಡ್ ಮಾಡಿ ನೀವು ನಿಮ್ಗೆ ಇಷ್ಟ ಬಂದರೆ. ನಾನು ಅದನ್ನೇ ಆ್ಯಡ್ ಮತ್ತೆ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ನಾನು ಆ್ಯಡ್ ಮಾಡಿದ್ದೀನಿ. ಯಾವ್ದಕ್ಕಲ್ಲಿ ಮತ್ತು ಕಟ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸೀದಾ ಬ್ಯಾಕ್ ಬಂದ್ಬಿಡಿ. ಇಲ್ಲಿ 90% ಕೆಲಸ ಮುಗೀತು ಅಂತಾರೆ ಗೈಸ್. ಇವನು 90%, ಇನ್ನು 10% ಎಲ್ಲಿ ಅಂತ ಕೇಳ್ತಿರ್ಬೋದು ನೀವು. 10% ಎಕ್ಸ್ಪೋರ್ಟಿಂಗ್ ಗೈಸ್. ಈ ಎಕ್ಸ್ಪೋರ್ಟಿಂಗ್ ಹೆಂಗಪ್ಪ ಮಾಡೋದಂದರೆ, ಇಲ್ಲಿ ಮೇಲೆ ನಾನು ಹೇಳ್ದಂಗೆ ಓದ್ಬಿಡೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ನೆಲ್ಲ ಕೊಟ್ಟರೆ ಆಯಿತು, ಮುಗೀತು ಗೈಸ್. ಈಗ ಎಕ್ಸ್ಪೋರ್ಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಸೇವ್ ಇಂತಿದೆಯಲ್ಲ, ಅದ್ರ ಮೇಲೆ ಸೇವ್ ಮಾಡಿದ್ರೆ ಮುಗೀತು. ನಿಮ್ಮ ವಿಡಿಯೋ ನಿಮ್ಮ ಗ್ಯಾಲರಿಲಿ ಬಂದು ಸೇವ್ ಆಗಿರುತ್ತೆ. ಇನ್ನು ಮತ್ತೆ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ಸಾಂಗ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ಸರಿ, ಐ ಲವ್ ಯು, ಬೈ ಗೈಸ್.